ಯಾವುದು ಅಂತ ರೈಟ್ ಇನ್ನೊಂದು ವೆರೈಟಿ ಆಫ್ ಪ್ರಾಬ್ಲಮ್ ಅದು ಹಾಗಾದ್ರೆ ಪ್ರಾಬ್ಲಮ್ ಬರ್ಕೋತೀರಾ ರೈಟ್ ದಿಸ್ ಇಸ್ ಅ ಡಿಫರೆಂಟ್ ಒನ್ ಈಸಿ ಆಗಿದೆ ರೈಟ್ ಬಿಡಬೇಡಿ ಯಾವ ಕಾರಣಕ್ಕೂ ಬಿಡಬೇಡಿ ರೈಟ್ ಗವರ್ಮೆಂಟ್ ಮಾರ್ಕ್ಸ್ ಬಂದಾಗ ನಾವು ಯಾವತ್ತು JB ಹಾಕೊಳಕ್ ನೋಡ್ಬೇಕು ಸಿಂಪಲ್ ಆಗಿದೆ ಮಾಡ್ತಾ ಹೋಗೋಣ ಪ್ರಾಬ್ಲಮ್ ಬರ್ಕೊಡಿ ಪ್ರಾಬ್ಲಮ್ ಇಸ್ prove by mathematical induction. The problem is prove by a mathematical induction. Prove by mathematical induction. Prove by mathematical induction. For every positive integer n, for every positive integer n, for every positive integer n, 3 divides ನೋಡಿ ಇದು ಸ್ವಲ್ಪ ಬೇರೆ ತರ ಇದೆ ಮ್ಯಾಥಮೆಟಿಕಲ್ ಇಂಡಕ್ಷನ್ ಏನೇ ಆದ್ರೆ ಸ್ವಲ್ಪ ಬೇರೆ ತರ ಮಾಡುವಂತ ಮೆಥಡ್ ರೈಟ್ ಸೊ 3 divides n cube minus n put a star for this ಇದನ್ನು ಕೇಳಿದಾನೆ ಕೆಲವು ಕಡೆ ನೀವು ಕ್ವಶನ್ ಪೇಪರ್ ತೆಗೆದ್ರೆ ಒಂದೇ ತರದ ಪ್ರಾಬ್ಲಮ್ ಸಿಗೋದು ಭಾರಿ ಕಷ್ಟ ನೀವು 10 ವರ್ಷದ ಕ್ವಶನ್ ಪೇಪರ್ ಕಲೆಕ್ಟ್ ಮಾಡಿ ಒಂದೊಂದೇ ನೋಡ್ತಾ ಬನ್ನಿ ಒಂದೊಂದು ವರ್ಷನೂ ಒಂದೊಂದು ಬೇರೆ ತರ ಪ್ರಾಬ್ಲಮ್ ಕೊಡ್ತಾನೆ ಇಂಥದೇ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ನಾನು ನಿಮ್ಗೆ ಸ್ವಲ್ಪ ತಲೆ ತಿಂತೀನಿ ಅಸೈನ್ಮೆಂಟ್ ಗಳು ಮಾಡಿ ರೈಟ್ ಕಳಿಸ್ಕೊಡಿ ಮಾಡಿ ಇವತ್ತೇ ಮಾಡಿ ಪ್ರಾಬ್ಲಮ್ ಅನ್ನ ರೈಟ್ ಪ್ರತಿ ಸಲ ನಿಮ್ಮನ್ನ ನಾನು ತಲೆ ತಿಂತೀನಿ ಕಾರಣ ಏನು ಅಂದ್ರೆ ಯಾವ ಪ್ರಾಬ್ಲಮ್ ಯಾವಾಗ ಕೊಡ್ತಾನೆ ಅಂತಾನೆ ಹೇಳೋದ್ ಕಷ್ಟ ನಾನು ಇವತ್ತು ಇಂಪಾರ್ಟೆಂಟ್ ಅಂತ ಹೇಳ್ತೀನಿ ಕೊಡೋದೇ ಇಲ್ಲ ಅವನು ಯಾವ್ದೋ ಸಿಂಪಲ್ ಕೊಟ್ಬಿಡ್ತಾನೆ ರೈಟ್ ಯಾವ್ದೋ ಒಂದು ಸಿಂಪಲ್ ನಾನು ಇದೇ ತುಂಬಾ ಇಂಪಾರ್ಟೆಂಟ್ ನಾಳೆ ಬಂದೇ ಬರುತ್ತೆ ಇದು ಅಂದ್ರೆ ಇದನ್ನ ಕೊಡ್ತಾನ ಅವನು ರೈಟ್ ವಿ ಕೆನಾಟ್ ಪ್ರೆಡಿಕ್ಟ್ ಹಂಗಾಗಿ ಸ್ವಲ್ಪ ಸಣ್ಣ ಭಯ ನಿಮ್ ಮನ್ಸಲ್ಲಿ ಇರ್ಲಿ ಅನ್ನೋ ಉದ್ದೇಶ ಅಷ್ಟೇನೆ ರೈಟ್ ಹಾಗಾಗಿ ಯಾವ್ದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಬೇಡಿ ನಾವು ದಿನದಲ್ಲಿ 24 ಗಂಟೆ ಏನೇನಕ್ಕೂ ಸ್ಪೆಂಡ್ ಮಾಡ್ತೀವಿ ರೈಟ್ ಒಂದು ಹಾಫ್ ಎನ್ ಅವರ್ ಈ ಸಬ್ಜೆಕ್ಟ್ ಇಡಿ ರೈಟ್ 24 ಗಂಟೆಲಿ ಅರ್ಧ ಗಂಟೆ ಇದಕ್ಕೆ ಸ್ಪೆಂಡ್ ಮಾಡಿ ರೈಟ್ ಯಾವ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಬೇಡಿ ನೆಗ್ಲೆಕ್ಟ್ ಮಾಡಿದವರು ರೈಟ್ ಈಗ ಯಾವ ಸಿಚುವೇಶನ್ ಅಲ್ಲಿ ಇದಾರೆ ಅಂತ ನಾ ಅವ್ರ ನಂಬರ್ ಕೊಡ್ತೀನಿ ನೀವೇ ಕೇಳಿ ನೋಡಿ ರೈಟ್ ನಂಬರ್ ಸಮೇತ ಕೊಡ್ತೀನಿ ನಾನು ಅಬ್ಸರ್ವ್ ಮಾಡಿ ಕೇಳಿ ನೋಡಿ ರೈಟ್ ಅವಾಗ್ಲಾದ್ರೂ ಸಣ್ಣ ಭಯ ಮನ್ಸಲ್ಲಿ ಬರ್ಬೋದು ನಾ ಡಿಮೋಟಿವೇಟ್ ಮಾಡ್ತಿಲ್ಲ ರೈಟ್ ನಾನು ಹೇಳ್ತಿರೋದು ಏನಕ್ಕೆ ಅಂದ್ರೆ ರೈಟ್ ಸ್ವಲ್ಪ ಹೆದರಿಕೆ ಅನ್ನೋದು ಇರ್ಲಿ ಅಂತ ರೈಟ್ ಹೆದರೋ ಅವಶ್ಯಕತೆ ಇಲ್ಲ ಪ್ರಾಬ್ಲಮ್ ಮಾಡಿದವರಿಗೆ ರೈಟ್ ಮಾಡ್ಲಿಲ್ಲ ಅಂದ್ರೆ ಕಷ್ಟ ರೈಟ್ ಹಾಗಾದ್ರೆ ಶುರು ಮಾಡೋಣ prove by mathematical induction for every positive integer 3 divides this is important 3 divides n cube minus n ಅಂದ್ರೆ 3 ಅನ್ನೋದು n cube ಏನನ್ನ ಡಿವೈಡ್ ಮಾಡುತ್ತೆ ಅಂತ ಪ್ರೂವ್ ಮಾಡಿ ಅಂತ ಹೇಳ್ತಾನೆ ಪ್ರೂವ್ ಮಾಡಬೇಕು ಯೂಸಿಂಗ್ ವಾಟ್ ರೈಟ್ ಹಾಗಾದ್ರೆ ಈ ಪ್ರಾಬ್ಲಮ್ ನ ಶುರು ಮಾಡೋಕ್ಕಿಂತ ಮುಂಚೆ ನಾವು ಕೆಲವು ಪ್ರಾಪರ್ಟಿಗಳನ್ನ ಅರ್ಥ ಮಾಡ್ಕೋಬೇಕು ಏನದು ಪ್ರಾಪರ್ಟಿ ನೋಡ್ತಾ ಹೋಗೋಣ ಅದು ಈ ಪ್ರಾಬ್ಲಮ್ ಸಂಬಂಧಪಟ್ಟಿದ್ದೇನೆ ಆದ್ರೆ ಬರ್ಕೋಬೇಡಿ ಸ್ಟೆಪ್ಸ್ ಅಲ್ಲ ಗಮನಿಸಿ ಇಲ್ಲ ಅಂದ್ರೆ ಸೈಡ್ ಅಲ್ಲಿ ಬರ್ಕೊಳ್ಳಿ ಓಕೆ ಹಾಗಾದ್ರೆ ಕೆಲವು ಪ್ರಾಪರ್ಟಿ ನೋಡ್ತಾ ಹೋಗೋಣ ಅಬ್ಸರ್ವ್ ಮಾಡಿ ಇಟ್ ಈಸ್ ನಾಟ್ ಎ ಸ್ಟೆಪ್ ಸ್ಟಿಲ್ ಹ್ಯಾವ್ ನಾಟ್ ಸ್ಟಾರ್ಟ್ ದಿ ಪ್ರಾಬ್ಲಮ್ ಇನ್ನೂ ಶುರು ಮಾಡಿಲ್ಲ ಪ್ರಾಪರ್ಟಿ ಇದನ್ನ ಯೂಸ್ ಮಾಡ್ಕೋತೀರಾ ಮುಂದೆ 3 divides 9 ಅಂತೀನಿ ಟ್ರೂ ಅಲ್ಲ 3 ಅನ್ನೋದು 9 ಅನ್ನ ಡಿವೈಡ್ ಮಾಡುತ್ತೆ ಟ್ರೂ ಅಲ್ವಾ ಇದನ್ನ ಹೇಗೆ ಬರಿಬಹುದು ನೋಡಿ ಈ 9 ಅನ್ನೋದನ್ನ ಹೀಗೆ ಬರಿಬಹುದಾ ನೋಡಿ 9 equals 3 into 3 ಕರೆಕ್ಟ್ ಬರಿಬಹುದಾ ಹೀಗೆ 9 is a ಇದರ್ಥ ಏನು 9 is a multiple of 3 ಅಂತ ಯಾವಾಗ 3 ಅನ್ನೋದು 9 ಅನ್ನ ಡಿವೈಡ್ ಮಾಡುತ್ತೆ ಆಗ 9 ಅನ್ನೋದು ಏನಾಗಿರುತ್ತೆ ಮಲ್ಟಿಪಲ್ ಆಫ್ 3 ಆಗಿರುತ್ತೆ ರೈಟ್ ಎಷ್ಟು ಚೆನ್ನಾಗಿದೆ ಸೆಂಟೆನ್ಸ್ ಕರೆಕ್ಟ್ ಆಗಿ ಗಮನಿಸಬೇಕು ತುಂಬಾ ಬೇಸಿಕ್ ಅನ್ಸುತ್ತೆ ಆದ್ರೂ ನಮಗೆ ಕೆಲವು ಸಲ ಗೊತ್ತಾಗೋದಿಲ್ಲ 3 ಅನ್ನೋದು 9 ಅನ್ನ ಡಿವೈಡ್ ಮಾಡುತ್ತೆ ಅಂತ ಆದ್ರೆ 9 ಏನಾಗುತ್ತೆ ಇಸ್ ಅ ಮಲ್ಟಿಪಲ್ ಆಫ್ 3 ಆಗುತ್ತೆ 9 ಅನ್ನೋದು ಏನಾಗುತ್ತೆ ಮಲ್ಟಿಪಲ್ ಆಫ್ 3 into 3 ಅಲ್ವಾ ಇನ್ನೊಂದು ತಗೋತೀನಿ ನೋಡಿ ಎಕ್ಸಾಂಪಲ್ ಸೆಕೆಂಡ್ ಎಕ್ಸಾಂಪಲ್ 3 divides 12 is it true correct alva 3 ಅನ್ನೋದು 12 ಅನ್ನು ಡಿವೈಡ್ ಮಾಡುತ್ತಲ್ವಾ ಹಾಗಾದ್ರೆ 12 is a multiple of what 3 ಅಲ್ವಾ ಹೀಗೆ ಬರಿಬೋದಾ ನೋಡಿ 12 equals 3 4s are
3 4s ಅಲ್ವಾ 3 into 4 ಅಲ್ವಾ ಅದೇ ತರ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ 3 divides 27 true correct 3 9s are then 27 is a multiple of 3 ಅಲ್ವಾ ಹಾಗಾದ್ರೆ ಈಗ ಬರೀಬಹುದಾ ನೋಡಿ 27 can be written as 3 9s are ಹಾಗಾದ್ರೆ ನಿಮಗೆ ಗೊತ್ತಾಯ್ತಲ್ವಾ ಯಾವ ನಂಬರ್ 3 ಇಂದ ಡಿವೈಡ್ ಆಗುತ್ತೆ ಆ ನಂಬರ್ ಏನಾಗಿರುತ್ತೆ ಮಲ್ಟಿಪಲ್ ಆಫ್ 5 ಆಗಿರುತ್ತೆ ರೈಟ್ ಹಾಗಾದ್ರೆ 3 into 3 ಕರೆಕ್ಟ್ ಆಗಿ ಗಮನಿಸಿ 3 into 3 3 into 4 3 into 9 ಅಪ್ ಟು 3 into m ಅಂತ ಬರೀಬಹುದಾ ಮಲ್ಟಿಪಲ್ ಆಫ್ 3 ಅಂದ್ರೆ 3 into m ಆಗತ್ತಲ್ವಾ ಮಲ್ಟಿಪಲ್ ಆಫ್ 3 ಅಂತ ಬರೆಯೋದಾದ್ರೆ m ಅಂದ್ರೇನು m ಅಂದ್ರೆ 3 ಇರ್ಬೋದು m ಅಂದ್ರೆ 4 ಇರ್ಬೋದು m ಅಂದ್ರೆ 9 ಇರ್ಬೋದು ಜನರಲ್ ಆಗಿ 3 into m ಅಂತ ಬರೀಬಹುದಲ್ವಾ ಮಲ್ಟಿಪಲ್ ಆಫ್ 3 ಅಂದ್ರೆ ರೈಟ್ ಇನ್ ಜನರಲ್ ಮಲ್ಟಿಪಲ್ ಆಫ್ 3 ಕ್ಯಾನ್ ಬಿ ರಿಟನ್ ಆಸ್ 3 into m ಬರ್ಕೋತೀರಾ ಇದನ್ನ ಸೈಡ್ ಅಲ್ಲಿ ಬರ್ಕೋಬೇಕು ಮೇನ್ ಸ್ಟೆಪ್ ಅಲ್ಲ ಎಕ್ಸಾಮ್ ಅಲ್ಲಿ ಇದು ಮಾಡೋ ಅವಶ್ಯಕತೆನೂ ಇಲ್ಲ ನಿಮಗೆ ಅರ್ಥ ಆಗಲಿ ಅಂತ ಬರೆದಿರೋದು ರೈಟ್ 3 divides 9 9 can be written as 3 into 3 3 divides 12 12 can be written as 3 into 4 3 divides 27 27 can be written as 3 into 9 in general we can write 3 into m multiple of 3 ಅಂದ್ರೆ 3 into m m ಅಂದ್ರೆ ಏನಾರು ಆಗಿರಬಹುದು 3 ಇರಬಹುದು 4 ಇರಬಹುದು 9 ಇರಬಹುದು ಸೊ ಬರ್ಕೊಳ್ಳಿ ಕೆಳಗಡೆ in general we can write 3 into m ಸೊ ಅದೇ ತರನೇ ನಾನು ಇಲ್ಲಿ ಅಬ್ಸರ್ವ್ ಮಾಡಿ n ಕ್ಯೂಬ್ ಮೈನಸ್ n ಇದೆಯಲ್ಲ n ಜಾಗದಲ್ಲಿ k ಹಾಕೋತೀನಿ ಇನ್ನು ಪ್ರಾಬ್ಲಮ್ ಶುರು ಮಾಡಿಲ್ಲ ಇದು ಪ್ರಾಪರ್ಟಿನೇ n ಜಾಗದಲ್ಲಿ k ಹಾಕೊಳ್ಳಿ ಏನಾಯ್ತು k ಕ್ಯೂಬ್ ಮೈನಸ್ k ಅಲ್ವಾ 3 divides ನೋಡಿ ಮತ್ತೆ ಬರ್ಕೋತಾ ಇದ್ದೀನಿ ನೀವು ಬರ್ಕೋಬೇಡಿ ಜಸ್ಟ್ ಗಮನಿಸಿ 3 divides k ಕ್ಯೂಬ್ ಮೈನಸ್ k ಅಲ್ವಾ n ಜಾಗದಲ್ಲಿ k ನ ಸಬ್ಸ್ಟಿಟ್ಯೂಟ್ ಮಾಡಿದೀನಿ ಕರೆಕ್ಟಾ ಹಾಗಾದ್ರೆ ಇದನ್ನೇನ್ ಬರೀಬಹುದು k ಕ್ಯೂಬ್ ಮೈನಸ್ k can be written as k ಕ್ಯೂಬ್ ಮೈನಸ್ k is a multiple of 3 ಅಲ್ವಾ 3 into m ಅಲ್ವಾ ಮಲ್ಟಿಪಲ್ ಆಫ್ 3 ಅಂದ್ರೇನು 3 into m ಸೊ ಹಾಗಾದ್ರೆ ನಾವು ಅರ್ಥ ಮಾಡ್ಕೋಬೇಕಿಲ್ಲಿ ಯಾವ ನಂಬರ್ 3 ಇಂದ ಡಿವೈಡ್ ಮಾಡುತ್ತೆ ರೈಟ್ ಆ ನಂಬರ್ ನ ಹೇಗ್ ಬರೀಬಹುದು 3 into m ಅಂತ ಬರೀಬಹುದು ಮಲ್ಟಿಪಲ್ ಆಫ್ 3 ಅಂತ m ಅಂದ್ರೇನು ಯಾವ ವ್ಯಾಲ್ಯೂನಾರು ಆಗಿರ್ಬೋದು ರೈಟ್ ಸೊ ಹಾಗಾದ್ರೆ ಬರ್ಕೊಳ್ಳಿ ಸೈಡ್ ಅಲ್ಲಿ if 3 divides k cube minus k then k cube minus k can be written as is equal to the 3m k cube minus k equals to 3m ಅಂದ್ರೆ ಏನ್ ಅರ್ಥ ಇದು k cube minus k is a multiple of 3 ಅಂತ ಕೆಳಗೆ ಬರ್ಕೊಳ್ಳಿ k cube minus k is a multiple of 3 ರೈಟ್ ನಾನು ಕೊಟ್ಟಿದ್ದೀನಲ್ಲ ಎಕ್ಸಾಂಪಲ್ ಅದ್ರ ಜೊತೆ ತಾಳೆ ಮಾಡಿ ಅದ್ರ ಜೊತೆ ಮ್ಯಾಚ್ ಮಾಡ್ಕೊಂಡು ನಿಮ್ಗೆ ಅರ್ಥ ಆಗುತ್ತೆ ಯಾವ ನಂಬರ್ 3 ಇಂದ ಡಿವೈಡ್ ಮಾಡುತ್ತೆ ಆ ನಂಬರ್ ಏನಂತ ಬರೀಬಹುದು 3m ಅಂತ ಬರೀಬಹುದು ಇಸ್ ಅ ಮಲ್ಟಿಪಲ್ ಆಫ್ 3 ಅಂತ ರೈಟ್ ಬರ್ಕೊಳ್ಳಿ ಇದನ್ನ ನೆನ್ಪಿಟ್ಕೋತೀರಾ k ಕ್ಯೂಬ್ ಮೈನಸ್ k is a multiple of 3 ಪ್ರಾರಂಭ ಶುರು ಮಾಡೋಣ ಹಾಗಾದ್ರೆ ಸ್ಟಾರ್ಟ್ ಮಾಡಿ ಬೇಸಿಕ್ ಸ್ಟೆಪ್ solution now I start the problem solution basic step what you have to prove that s of 1 is true ಸರ್ 1 ಯಾಕೆ ತಗೊಂಡ್ರಿ ಸರ್ ನೀವು ಅಂತ ಕೇಳಿದ್ರೆ ನೀವು ಅಬ್ಸರ್ವ್ ಮಾಡಿ ಕ್ವೆಶ್ಚನ್ ಓದಿ ಫಾರ್ ಎವ್ರಿ ಪಾಸಿಟಿವ್ ಇಂಟೀಜರ್ ಅಂತಾನೆ ಯಾವ ನಂಬರ್ ಆದ್ರೂ ಕೊಡಿ ಅಂತ ಅರ್ಥ n ಗೆ ನೀವು 2 ಕೊಡಿ ಅವಾಗ್ಲೂ ಟ್ರೂ ಆಗುತ್ತೆ 3 ಕೊಡಿ ಬಟ್ ನಾನೇನ್ ಕೊಡ್ತಾ ಇದ್ದೀನಿ n ಗೆ 1 ಕೊಡ್ತಾ ಇದ್ದೀನಿ ರೈಟ್ ಫಾರ್ ಎವ್ರಿ ಇಂಟೀಜರ್ ಅಂತಾನೆ ಯಾವ ನಂಬರ್ ಆದ್ರೂ ತಗೊಳ್ಳಿ ಅಂತಾನೆ ಸೊ ಹಾಗಾದ್ರೆ ಫಸ್ಟ್ ಏನ್ ಮಾಡೋಣ
prove that s of 1 is true. ಏನ್ ಪ್ರೂವ್ ಮಾಡಬೇಕು? ಕ್ವಶನ್ ಏನಿದೆ? 3 divides n ಜಾಗದಲ್ಲಿ ಏನ್ ಮಾಡೋಣ? 1 ಹಾಕೋಣ. ಅದೇ ಅಲ್ವಾ? n ಜಾಗದಲ್ಲಿ 1 ಹಾಕಿದ್ರೆ ಏನ್ ಸಿಗುತ್ತೆ? 1 cube minus 1. Now 3 divides 1 minus 1. 3 divides 0. True ಅಲ್ಲ? 3 divides 0 actually. 0 is a natural number, neutral number. So 3 divides 0. True. Undefined but true. 3 ಅನ್ನೋದು 0 divide ಮಾಡುತ್ತೆ. Right? Therefore, true alva ido. This is true. 3 divides 0 is true. What I did, in the place of n, you put 1. ಏನು ಮಾಡಕ್ ಹೋಗ್ಬೇಡಿ. n ಜಾಗದಲ್ಲಿ 1 ಹಾಕ್ಬಿಟ್ಟು ಏನ್ ಬರುತ್ತೆ ನೋಡಿ ಅಷ್ಟೇ. 3 divides 0. It is true. Therefore, s of 1 is true. n ಜಾಗದಲ್ಲಿ 1 ಹಾಕ್ರಪ್ಪ, ಮತ್ತೇನು ಇಲ್ಲ, ಅಷ್ಟೇ ಬೇಸ್ ಸಿಸ್ಟಮ್. Yeah, 1 cube minus 1. Next step. Next step, step number 2, induction hypothesis. ಇಂಡಕ್ಷನ್ ಹೈಪೋಥಸಿಸ್. ಇಲ್ಲಿ ಏನ್ ಮಾಡ್ತೀವಪ್ಪ? n ಜಾಗದಲ್ಲಿ k. ಅದೇ ಮಂತ್ರ, ಅದೇ ಹಾಡು, ರೈಟ್? ಸೊ ಅಸ್ಯೂಮ್ ದಟ್ s of k is true. n ಜಾಗದಲ್ಲಿ k ಹಾಕ್ರಪ್ಪ, ಏನ್ ಬರುತ್ತೆ ನೋಡೋಣ? 3 divides n ಜಾಗದಲ್ಲಿ k ಏನ್ ಬರುತ್ತೆ? k cube minus k. Correct? 3 divides k cube minus k. ಅವಾಳ ಒಂದು ಪ್ರಾಪರ್ಟಿ ಬರೆಸ್ತಾ ಏನು? If 3 divides k cube minus k, then what is k cube minus k? K cube minus k is a multiple of 3 ಆಗಿರುತ್ತೆ. ಅಂದ್ರೆ multiple of 3 ಅಂದ್ರೆ ಏನು? 3m. m ಅಂದ್ರೆ ಯಾವುದೋ ಒಂದು ನಂಬರ್, ರೈಟ್? ನೀವು ಎಕ್ಸಾಂಪಲ್ ನೋಡ್ರಿ ಗೊತ್ತಾಗುತ್ತೆ. ನಾನು ಫಸ್ಟ್ ಗೆ ಮಾಡಿಸಿದೆ, ಅದಕ್ಕೋಸ್ಕರನೇ. 3 divides k cube minus k, that is nothing but k cube minus k is a multiple of 3. ಯಾವಾಗ ಒಂದು ನಂಬರ್ 3 ಇಂದ ಡಿವೈಡ್ ಆಗುತ್ತೆ, ಆ ನಂಬರ್ ಏನಾಗಿರುತ್ತೆ? 3 ನ ಮಲ್ಟಿಪಲ್ ಆಗಿರುತ್ತೆ. 3m. ಸರ್ ಎಮ್ ಎ ಬರಿಬೇಕಾ? ನೀವು ಎಮ್ ಎ ಬರಿಬೇಕು ಅಂತಿಲ್ಲ, ಪಿ ಹಾಕಿ ಎ ಹಾಕಿ ಏನ್ ಹಾಕಿರೋ ನಡೆಯುತ್ತೆ. ಎಂ ಬಾನ್ ಬರ್ದಿರೋದು ಅಷ್ಟೇ. ಸೊ ಹಾಗಾದ್ರೆ ಹೀಗೆ ಬರಿಬೋದಾ? ನೆನ್ಪಿಡ್ಕೋತೀರಾ ಇದನ್ನ? n ಜಾಗದಲ್ಲಿ k ಹಾಕಿದೆ. ಆಮೇಲಿನ ಸ್ಟೆಪ್ ಏನು? ಯಾವ್ದೋ ಒಂದು ನಂಬರ್ 3 ಇಂದ ಡಿವೈಡ್ ಆಗುತ್ತೆ ಅಂದ್ರೆ ಆ ನಂಬರ್ ಏನಾಗಿರುತ್ತೆ? ಮಲ್ಟಿಪಲ್ ಆಫ್ 3 ಆಗಿರುತ್ತೆ. Therefore, s of k is ಇಷ್ಟಕ್ಕೆ ಬರೋದ್ ನೆಲೆಸಿದ್ರೆ ಬರಲ್ಲ, ಒಂದು ಸ್ಟೆಪ್ ಜಾಸ್ತಿ ಬರಿಬೇಕು. ನೆನ್ಪಿಟ್ಕೋತೀರಾ ಈ ಸ್ಟೆಪ್ ನ? k ಕ್ಯೂಬ್ ಮೈನಸ್ ಮುಂದ್ ಬರುತ್ತೆ. k ಕ್ಯೂಬ್ ಮೈನಸ್ k ಜಾಗದಲ್ಲಿ ಏನ್ ಬರೀತೀನಿ ನಾನು? 3m ಬರೀತೀನಿ. ಹೆಂಗ್ ಬಂತು ಅಂತ ಕನ್ಫ್ಯೂಸ್ ಆಗ್ಬಾರ್ದು, ಇಲ್ಲ ನೆನ್ಪಿಟ್ಕೊಂಬಿಡಿ. k ಕ್ಯೂಬ್ ಮೈನಸ್ k ಜಾಗದಲ್ಲಿ ಏನ್ ಬರೀತೀನಿ? 3m ಬರೀತೀನಿ ಮುಂದಿನ ಸ್ಟೆಪ್ ಅಲ್ಲಿ. ಹಾಗಾಗಿ ಇದನ್ನ ನೆನ್ಪಿಟ್ಕೊಳ್ಳಿ. What is k cube minus k value? 3m. What is k cube minus k value? 3m. What is k cube minus k value? Now the last step, induction step. Right? Induction step ಅಂದ್ರೆ ಫಸ್ಟ್ ಏನ್ ಮಾಡ್ಕೊಳ್ಳೋಣ? ಏನನ್ನ ಪ್ರೂವ್ ಮಾಡ್ಬೇಕು ಅನ್ನೋ ಸೈಡಿಗೆ ಬರ್ಕೊಳ್ಳೋಣ. ಹಿಂದಿನ ಪ್ರಾಬ್ಲಮ್ ಅದೇ ತರ ಮಾಡಿದ್ವಿ ಅಲ್ವಾ? ಏನನ್ನ ಪ್ರೂವ್ ಮಾಡ್ಬೇಕು ಅಂತ ಸೈಡ್ ಅಲ್ಲಿ ಬರ್ಕೊಳ್ಳೋಣ. ಏನನ್ನ ಪ್ರೂವ್ ಮಾಡ್ಬೇಕು ಅಂತ, ಏನನ್ನ ಪ್ರೂವ್ ಮಾಡ್ಬೇಕು ನೋಡಿ.
ಇಂಡಕ್ಷನ್ ಸ್ಟೆಪ್ಪಿನ ಕೆ ಜಾಗದಲ್ಲಿ ಏನ್ ಹಾಕಿ k+1 ಹಾಕಿ. ಇಂಡಕ್ಷನ್ ಹೈಪೋಥಿಸಿಸ್ ನ ಕೆ ಜಾಗದಲ್ಲಿ ಏನ್ ಮಾಡಿ k+1 ಹಾಕಿ. ನಾನು ಇಂಡಕ್ಷನ್ ಹೈಪೋಥಿಸಿಸ್ ಸ್ಟೆಪ್ ಬರಿಲ್ಲ, ಇಲ್ಲಿ ಏನ್ ಬರಿಬಹುದು 3 divides ಏನ್ ಮಾಡಿದ್ರಿ ಹಿಂದಿನ ಸ್ಟೆಪ್ ಅಲ್ಲಿ n ಜಾಗದಲ್ಲಿ k ಹಾಕಿದ್ರಿ ಅಲ್ವಾ ಹಿಂದಿನ ಸ್ಟೆಪ್ ಅಲ್ಲಿ. 3 divides k³ ಹಂಗೆ ಬರ್ಕೊಳ್ಳಿ. ಫಸ್ಟ್ ಇಂಡಕ್ಷನ್ ಹೈಪೋಥಿಸಿಸ್ ಸ್ಟೆಪ್ ಬರ್ಕೊಳ್ಳಿ. ಹಿಂದಿನ ಪ್ರಾಬ್ಲಮ್ ಅಲ್ಲಿ ಅದೇ ತರ ಮಾಡಿದೀರಾ, ರೈಟ್? ಏನು ಡಿಫರೆನ್ಸ್ ಇಲ್ಲ. 3 divides k. ಈಗ ನೋಡಿ ಈ ಕೆ ಜಾಗದಲ್ಲಿ ಏನ್ ಮಾಡೋಣ, k+1 ಸಬ್ಸ್ಟಿಟ್ಯೂಟ್ ಮಾಡೋಣ. ಅದನ್ನೇ ನಿಮಗೆ ಪ್ರೂವ್ ಮಾಡ್ಬೇಕಾಗಿದೆ. ಸೊ 3 divides ಕೆ ಜಾಗದಲ್ಲಿ ಏನ್ ಮಾಡೋಣ, k+1 ಹಾಕೋಣ. ಏನ್ ಬರುತ್ತೆ k+1 ಹೋಲ್ ಕ್ಯೂಬ್. ನೋಡಿ ಕನ್ಫ್ಯೂಸ್ ಆಗ್ಬಾರ್ದು, ಕೆ ಜಾಗದಲ್ಲಿ k+1 ಅಲ್ಲಿ k+1 ಹೋಲ್ ಕ್ಯೂಬ್ ಆಯ್ತಲ್ವಾ, ಮೈನಸ್ ಕೆ ಜಾಗದಲ್ಲಿ ಏನ್ ಹಾಕೋಣ k+1. ಓಕೆ, ಹಾಗಾದ್ರೆ ನಾನು ಏನ್ ಪ್ರೂವ್ ಮಾಡಬೇಕು ಅಂತ ಗೊತ್ತಾಯ್ತು ನಿಮಗೆ. 3 divides k+1 ಹೋಲ್ ಕ್ಯೂಬ್ ಮೈನಸ್ k+1 ಅಂತ ಪ್ರೂವ್ ಮಾಡಬೇಕು. ಜೊತೆಗೆ ದಿಸ್ ಈಸ್ ಅ ಮಲ್ಟಿಪಲ್ ಆಫ್ 3 ಅಂತ ಹೇಳ್ಬೇಕು. ಯಾವುದೇ ಒಂದ್ ನಂಬರ್ 3 ಇಂದ ಡಿವೈಡ್ ಆಗ್ತಿದೆ ಅಂದ್ರೆ ಆ ನಂಬರ್ ಮಲ್ಟಿಪಲ್ ಆಫ್ 3 ಆಗಿರುತ್ತಲ್ವಾ. ಸೊ ಹಾಗಾದ್ರೆ ಏನ್ ಪ್ರೂವ್ ಮಾಡಬೇಕು, therefore prove that k+1 ಹೋಲ್ ಕ್ಯೂಬ್ minus k+1 is a multiple of 3. Right? 3 divides k+1 whole cube minus k+1 ಅಂದ್ರೆ ಏನರ್ಥ, k+1 whole cube minus k+1 is a multiple of 3 ಅಂತ ಪ್ರೂವ್ ಮಾಡ್ಬೇಕು. ಯಾವ್ದನ್ನ ಇಟ್ಕೊಂಡು, ಇದನ್ನ ಇಟ್ಕೊಂಡು ಇದನ್ನ ಪ್ರೂವ್ ಮಾಡ್ಬೇಕು. ನೋಡಿ ಕರೆಕ್ಟ್ ಆಗಿ ಗಮನಿಸ್ಬೇಕು. ಇದನ್ನ ನೀವು ಇಟ್ಕೊಂಡು ಇದನ್ನ ಪ್ರೂವ್ ಮಾಡ್ಬೇಕು. k+1 ಹೋಲ್ ಕ್ಯೂಬ್ ಮೈನಸ್ k+1 ಈಸ್ ಎ ಮಲ್ಟಿಪಲ್ ಆಫ್ 3 ಅಂತ ಪ್ರೂವ್ ಮಾಡಿ. ಹಾಗಾದ್ರೆ ಇದನ್ನ ತಗೊಳ್ಳೋಣವಾ, ಇದನ್ನ ತಗೊಂಡು ಪ್ರೂವ್ ಮಾಡೋಣವಾ? ರೈಟ್, ಅರ್ಥ ಆಯ್ತು ಅಂತ ಭಾವಿಸ್ತೀನಿ. ಇಂಡಕ್ಷನ್ ಹೈಪೋಥಿಸಿಸ್ ಸ್ಟೆಪ್ ನೆನಪಿದ್ಯಾ ನಿಮಗೆ? ಏನಿದೆ, n ಜಾಗದಲ್ಲಿ ಏನ್ ಮಾಡಿದ್ರಿ k ಹಾಕೊಂಡ್ರಿ ಅಲ್ವಾ, ಅಷ್ಟೇ. ನೆಕ್ಸ್ಟ್ ಏನ್ ಮಾಡಿ 3 divides k ಜಾಗದಲ್ಲಿ ಏನ್ ಮಾಡಿ k+1 ಅಷ್ಟೇ. 3 divides this one ಅಂದ್ರೆ this is a multiple of 3 ಅಂತ ಪ್ರೂವ್ ಮಾಡಬೇಕು. this one is a multiple of 3 ಅಂತ. ಹಾಗಾದ್ರೆ ಇದನ್ನ ತಗೊಳ್ಳೋಣ. 3 divides k+1 whole cube minus ಇದನ್ನ ತಗೊಂಡು ಇದನ್ನ ಪ್ರೂವ್ ಮಾಡಿ. ರಬ್ ಮಾಡ್ಲಾ, ಇದು ಗೊತ್ತಾಗತ್ತೆ ಅಂತ ಭಾವಿಸ್ತೀನಿ. ಬರ್ಕೊಳ್ಳಿ, ನಾನು ಈ ಸ್ಟೆಪ್ ಬರ್ಕೊಂಡಿದ್ದೀನಿ. ಈಸ್ ಎ ಮಲ್ಟಿಪಲ್ ಆಫ್ 3. ಇನ್ ದ ಪ್ಲೇಸ್ ಆಫ್ k you put k+1. ರೈಟ್, ಗೊತ್ತಾಯ್ತಾ? ಇನ್ನೂ ಒಂದು ಸುಲಭ ಸ್ಟೆಪ್ ಅಂದ್ರೆ ಇಲ್ಲಿ ನೋಡಿ 3 divides ಬರ್ಕೊಳ್ಳಿ. n ಜಾಗದಲ್ಲಿ ಏನ್ ಮಾಡಿ k+1 ಬರ್ಕೊಳ್ಳಿ, ಮುಗ್ದೆ ಹೋಯ್ತು. n ಜಾಗದಲ್ಲಿ k+1. ಓಕೆ, ನಾವು ಅಬ್ಸರ್ವ್ ಮಾಡಿ. ಈಗ 3 divides ಅಂತಿದೆಯಲ್ಲ, ಅದನ್ನ ಅಳಿಸ್ಕೋತೀನಿ, ಆಮೇಲೆ ಬರ್ಕೋತೀನಿ ಅದನ್ನ. ಓಕೆ, ಇದನ್ನ ಮಾತ್ರ ಬರ್ಕೋತೀನಿ. k+1 ಹೋಲ್ ಕ್ಯೂಬ್ ಅನ್ನ ಎಕ್ಸ್ಪ್ಯಾಂಡ್ ಮಾಡಿದ್ರೆ ಏನ್ ಬರುತ್ತೆ, ಯಾವ ಫಾರ್ಮುಲಾ ಅದು? a+b ಹೋಲ್ ಕ್ಯೂಬ್ ಫಾರ್ಮುಲಾ ಅಲ್ವಾ. a+b ಹೋಲ್ ಕ್ಯೂಬ್ ಫಾರ್ಮುಲಾ ಏನು? ರೈಟ್, ಅದನ್ನ ಎಕ್ಸ್ಪ್ಯಾಂಡ್ ಮಾಡಿದ್ರೆ ಇದು ಬರುತ್ತೆ. k+1 ಹೋಲ್ ಕ್ಯೂಬ್ ಅನ್ನ ಎಕ್ಸ್ಪ್ಯಾಂಡ್ ಮಾಡ್ತೀನಿ ನೋಡಿ, ಇದು a+b ಹೋಲ್ ಕ್ಯೂಬ್ ಫಾರ್ಮುಲಾ ಇದೆ ನೋಡಿ. ಏನ್ ಬರುತ್ತೆ ಅಂತ, k³ ಪ್ಲಸ್ 3k² ಪ್ಲಸ್ 3k plus 1. ರೈಟ್ ಸ್ಟೂಡೆಂಟ್ಸ್, ನೋಡ್ಕೊಳ್ಳಿ, k+1 ಹೋಲ್ ಕ್ಯೂಬ್ ಅನ್ನ ಎಕ್ಸ್ಪ್ಯಾಂಡ್ ಮಾಡಿದ್ರೆ ನಿಮಗೆ ಏನ್ ಸಿಗುತ್ತೆ, ಇದು ಸಿಗುತ್ತೆ. ಯಾವ ಫಾರ್ಮುಲಾ ಇದು?
a plus b whole cube ಫಾರ್ಮುಲಾ. ಸರ್ ಇದು ಹೆಂಗ್ ನೆನಪಿರುತ್ತೆ ಸರ್? ನಿಮಗೆ ನೆನ್ಪಿಟ್ಕೋಬೇಕು. ಹೆಂಗ್ ನೆನ್ಪಿಟ್ಕೋಬೇಕು ನೋಡಿ, ಕೆ ಕ್ಯೂ ಪ್ಲಸ್ 3k ಸ್ಕ್ವಯರ್ ಪ್ಲಸ್ 3k ಪ್ಲಸ್ 1, ರೈಟ್? ಇದು ಯಾವ ಫಾರ್ಮುಲಾ ಇದೆ? a ಪ್ಲಸ್ ಬಿ ಹೋಲ್ ಕ್ಯೂಬ್ ಫಾರ್ಮುಲಾ. ಫಾರ್ಮುಲಾ ಏನು? a ಕ್ಯೂಬ್ ಪ್ಲಸ್ ಬಿ ಕ್ಯೂಬ್, ಕರೆಕ್ಟ್? a ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಪ್ಲಸ್ 3ab ಸ್ಕ್ವಯರ್ ಪ್ಲಸ್ 3a ಸ್ಕ್ವಯರ್ ಬಿ ಅಂತ ಬರುತ್ತೆ ನೋಡಿ. a ಪ್ಲಸ್ ಬಿ ಹೋಲ್ ಕ್ಯೂಬ್ ಫಾರ್ಮುಲಾ ಎಕ್ಸ್ಪ್ಯಾಂಡ್ ಮಾಡಿದ್ರೆ ಇದು ಬರುತ್ತೆ. ಸೊ ನೆನ್ಪಿಟ್ಕೋತೀರಾ? k ಪ್ಲಸ್ 1 ಹೋಲ್ ಕ್ಯೂಬ್ ಎಕ್ಸ್ಪ್ಯಾಂಡ್ ಮಾಡಿದ್ರೆ ಏನ್ ಬರುತ್ತೆ? k ಕ್ಯೂಬ್ ಪ್ಲಸ್ 3k ಸ್ಕ್ವಯರ್ ಪ್ಲಸ್ 3k ಪ್ಲಸ್ 1. ಸರ್ ಇದಾಯ್ತು, ಇವಾಗ ಮುಗೀತಲ್ವಾ? ಮೈನಸ್ ಇದೆ ತಾನೆ, ಮೈನಸ್ ಹಾಕೋಣ. k ಪ್ಲಸ್ 1 ಏನು ಮಾಡಕ್ಕಾಗಲ್ಲ, ಹಾಗೆ ಬರುತ್ತೆ. ಮೈನಸ್ ಇದ್ದಾಗ ಬ್ರಾಕೆಟ್ ಹಾಕ್ಬೇಕು, ಮೈನಸ್ ಇದ್ದಾಗ ಬ್ರಾಕೆಟ್ ಹಾಕ್ಬೇಕು. ಇಲ್ಲಿ ಮೈನಸ್ ಇದೆ ಅಲ್ವಾ? ಅದೇ. ಈಗ ನೋಡಿ, ಇದನ್ನ ಹಾಗೆ ಬರ್ಕೋತೀನಿ. ಕೆ ಕ್ಯೂಬ್ ಪ್ಲಸ್ 3k ಸ್ಕ್ವಯರ್ ಪ್ಲಸ್ 3k ಪ್ಲಸ್ 1 ಹಾಗೆ ಬರ್ಕೋತೀನಿ. ಮಲ್ಟಿಪ್ಲೈ ಮಾಡೋಣ. ಮೈನಸ್ ಕೆ ಪ್ಲಸ್ ಇಂಟು ಮೈನಸ್ ಮೈನಸ್ 1, ರೈಟ್? ಗೊತ್ತಾಯ್ತಾ? ಮೈನಸ್ 1 ಪ್ಲಸ್ 1 ಕ್ಯಾನ್ಸಲ್ಡ್. minus k plus into minus minus 1 into 1 1. What you will get? K cube plus 3k square plus 3k minus. ಅಲ್ವಾ? ಗೊತ್ತಾಯ್ತು ಅಂತ ಅನ್ಕೋತೀನಿ ನೋಡಿ. ಇದನ್ನ ಎಕ್ಸ್ಪ್ಯಾಂಡ್ ಮಾಡಿ ಬರ್ಕೊಳ್ಳಿ. k plus 1 whole cube ಅನ್ನು ಎಕ್ಸ್ಪ್ಯಾಂಡ್ ಮಾಡಿದ್ರೆ ಏನ್ ಬರುತ್ತೆ? k cube plus 3k square plus 3k plus 1 minus k plus 1 as it is. Now multiply. Minus k plus into minus 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 1 into 1. Plus 1 minus 1 cancelled. Remain. Next, I will group these two. K cube minus k na group ಮಾಡ್ಕೋತೀನಿ. ಯಾಕೆ ಇರಬಹುದು ನೋಡಿ, ಅದು n ಕ್ಯೂಬ್ ಮೈನಸ್ n ತರ ಇಲ್ವಾ ನೋಡಿ. k ಕ್ಯೂಬ್ ಮೈನಸ್ k ನ ಗ್ರೂಪ್ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತೀನಿ. ಈ ತರ ಪ್ರಾಬ್ಲಮ್ ಕೊಟ್ಟಾಗ ಎಲ್ಲ ಇದೇ ತರನೇ. ಯಾಕೆ ಗ್ರೂಪ್ ಮಾಡ್ಕೋತೀನಿ ನೋಡಿ, n ಕ್ಯೂಬ್ ಮೈನಸ್ n ಫಾರ್ಮೆಟ್ ಅಲ್ಲಿ ಇದೆ ಅದು. k ಕ್ಯೂಬ್ ಮೈನಸ್ k ಗ್ರೂಪ್ ಮಾಡ್ಕೊಳ್ಳೋಣ ಇವೆರಡನ್ನು ನೋಡಿ. k ಕ್ಯೂಬ್ ಮೈನಸ್ k ನ ಗ್ರೂಪ್ ಮಾಡ್ಕೋತಾ ಇದೀನಿ. ಬರ್ಕೊಳ್ಳಿ ಆರೋ ಮಾರ್ಕ್. k ಕ್ಯೂಬ್ ಮೈನಸ್ k ಉಳಿದಿರೋದು ಹಾಗೆ ಬರ್ಕೋತೀನಿ. ಪ್ಲಸ್ 3k ಸ್ಕ್ವಯರ್, ರೈಟ್? ಗೊತ್ತಾಯ್ತು ಅಂತ ಭಾವಿಸ್ತೀನಿ. ಈ ಮೈನಸ್ k ನ ಈ ಕಡೆ ತಗೋತೀನಿ, ಉಳಿದಿದ್ದು ಹಾಗೆ ಬರ್ದಿತ್ತು. ಯಾಕೆ ಅವೆರಡನ್ನು ಕಂಬೈನ್ ಮಾಡಿದೆ ಅಂತ ನಿಮಗೆ ಅನಿಸ್ತಿರ್ಬೋದು. ಯಾಕೆ ಅಂದ್ರೆ ನೋಡಿ, ಯಾವ ಫಾರ್ಮೆಟ್ ಇದೆ? ಕೆ ಕ್ಯೂಬ್ ಮೈನಸ್ ಕೆ ಅಲ್ವಾ? ನೋಡಿ, ಕೆ ಕ್ಯೂಬ್ ಮೈನಸ್, ಅದಕ್ಕೆ ಅವೆರಡು ಕಂಬೈನ್ ಮಾಡಿದೆ. ನೆಕ್ಸ್ಟ್ ಸ್ಟೆಪ್, ಕೆ ಕ್ಯೂಬ್ ಮೈನಸ್ ಕೆ ನ ಹಾಗೆ ಇಟ್ಕೋತೀನಿ. ಇಲ್ಲಿ 3 ಕಾಮನ್ ತೆಗಿತೀನಿ. 3 ಕಾಮನ್ ತೆಗೆದ್ರೆ ಏನ್ ಬರುತ್ತೆ? ಕೆ ಸ್ಕ್ವಯರ್ ಪ್ಲಸ್ 3 ಕಾಮನ್ ತೆಗೆದಿದ್ರಲ್ವಾ? ಎರಡು ಕಡೆ 3 ಕಾಮನ್ ಇದೆ, ಕರೆಕ್ಟಾ? ರೈಟ್. ಕೆ ಕ್ಯೂಬ್ ಮೈನಸ್ ಕೆ ಅಂದ್ರೆ ಏನು ನೆನ್ಪಿಟ್ಕೊಳ್ಳಿ ಅಂತ 3-4 ಸಲ ಹೇಳ್ದೆ. ಕೆ ಕ್ಯೂಬ್ ಮೈನಸ್ ಕೆ ಅಂದ್ರೆ 3m ಅಲ್ವಾ? ಮಲ್ಟಿಪಲ್ ಆಫ್ 3 ಅಲ್ವಾ? ಸೊ 3m. ಸ್ಟೂಡೆಂಟ್ಸ್ ಕರೆಕ್ಟಾ ನೋಡಿ, ಹಿಂದಿನ ಸ್ಟೆಪ್ ಅಲ್ಲಿ ನಾನು ಬರೆದಿದ್ದೆ. ಏನಂತ ಬರೆದಿದ್ದೆ? ಕೆ ಕ್ಯೂಬ್ ಮೈನಸ್ ಕೆ ಅಂದ್ರೆ 3m ಅಂತ ನೆನ್ಪಿಟ್ಕೊಳ್ಳಿ ಅಂತ ಹೇಳ್ದೆ. ಈಗ ನೋಡ್ತೀರಾ, ಹಿಂದಿನ ಸ್ಟೆಪ್ ನೋಡಿ, ಇಂಡಕ್ಷನ್ ಹೈಪೋಥೆಸಿಸ್. ಕೆ ಕ್ಯೂಬ್ ಮೈನಸ್ ಕೆ ಇಸ್ 3m ಪ್ಲಸ್ 3 ಟೈಮ್ಸ್ ಆಫ್ a ಸ್ಕ್ವಯರ್ ಪ್ಲಸ್, ಕರೆಕ್ಟಾ? ಸೊ ಸೈಡ್ ಅಲ್ಲಿ ಬರ್ಕೊಳ್ಳಿ. k cube minus k value is 3m because it's a multiple of 3. Next step ನೋಡಿ, ಲಿಂಕ್ ಮಾಡ್ತಾ ಇದ್ದೀನಿ. ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೋಡಿ. ಇಲ್ಲೂ 3 ಇದೆ, ಇಲ್ಲೂ 3 ಇದೆ. ಕಾಮನ್ ತೆಗೆಯೋಣ. ಏನ್ ಬರುತ್ತೆ ನೋಡಿ? ಇಲ್ಲೂ 3 ಇದೆ, ಇಲ್ಲೂ 3 ಇದೆ. ಕಾಮನ್ ತೆಗೆಯೋಣ. ಏನ್ ಬರುತ್ತೆ? 3 ಕಾಮನ್ ತೆಗೆದ್ರೆ
ಎಂ ಪ್ಲಸ್ ನೋಡಿ 3 ಕಾಮನ್ ತೆಗೆದ್ಬಿಟ್ಟಿದ್ದೀನಿ. ಏನ್ ಉಳ್ಕೊಳ್ತು? ಎಂ ಪ್ಲಸ್ ಇಲ್ಲೂ 3 ಹೊರಗಡೆ ಇಟ್ಕೊಂಡಿದ್ದೀನಿ. ಏನ್ ಉಳಿತು? ಕೆ ಸ್ಕ್ವಯರ್ ಪ್ಲಸ್ ನೋಡಿ ಇದು ಯಾವ ಫಾರ್ಮೆಟ್ ಅಲ್ಲಿ ಇದೆ? 3m ಫಾರ್ಮೆಟ್ ಅಲ್ಲಿ ಇಲ್ವಾ? ಮಲ್ಟಿಪಲ್ ಆಫ್ 3 ಅಲ್ವಾ? ರೈಟ್. ನಾನು ಏನ್ ತಗೊಂಡೆ? k ಪ್ಲಸ್ 1 ಹೋಲ್ ಕ್ಯೂಬ್ ಮೈನಸ್ k ಪ್ಲಸ್ 1 ಈಸ್ ಅ ಮಲ್ಟಿಪಲ್ ಆಫ್ 3 ಅಲ್ವಾ? ನೋಡಿ ಇವೆರಡು ಲಿಂಕ್ ಮಾಡಿ ನಾವು ಪ್ರೂವ್ ಮಾಡ್ದಂಗ ಆಯ್ತಲ್ವಾ? k ಪ್ಲಸ್ 1 ಹೋಲ್ ಕ್ಯೂಬ್ ಮೈನಸ್ k ಪ್ಲಸ್ 1 ಈಸ್ ಅ ಮಲ್ಟಿಪಲ್ ಆಫ್ 3 ಅಂತ ಪ್ರೂವ್ ಮಾಡ್ಬೇಕಿತ್ತಲ್ವಾ? ನೋಡಿ ಮಲ್ಟಿಪಲ್ ಆಫ್ 3 ನೇ 3 ಇಂದ ಡಿವೈಡ್ ಆಗುತ್ತಲ್ವಾ? ಇದು ಈ ಈಕ್ವೇಶನ್ 3 ಇಂದ ಡಿವೈಡ್ ಆಗುತ್ತಲ್ವಾ? ನೋಡಿ ಡಿವೈಡ್ ಬೈ 3 ಮಾಡಿ 3 ಕ್ಯಾನ್ಸಲ್ ಆಗುತ್ತಲ್ವಾ? ನಾವು ಪ್ರೂವ್ ಮಾಡಿದ್ವಿ ಅಲ್ವಾ? ಏನ್ ಪ್ರೂವ್ ಮಾಡಿದ್ವಿ? k ಪ್ಲಸ್ 1 ಹೋಲ್ ಕ್ಯೂಬ್ ಮೈನಸ್ k ಪ್ಲಸ್ 1 ಈಸ್ ಅ ಮಲ್ಟಿಪಲ್ ಆಫ್ 3 ಅಂತ ಪ್ರೂವ್ ಮಾಡಿದ್ವಿ. ಮಲ್ಟಿಪಲ್ ಆಫ್ 3 ಅಂದ್ರೆ ಅರ್ಥ ಏನು? 3 divides k plus 1 whole cube minus therefore right, the above equation is divisible by 3. The above equation is divisible by 3. ಕರೆಕ್ಟಾ? ಇದು 3 ಇಂದ ಡಿವೈಡ್ ಆಗುತ್ತೆ ಅಲ್ವಾ? 3 ಇಂದ ಡಿವೈಡ್ ಆಗುತ್ತೆ ಅಂದ್ರೆ ಏನು? ಇಟ್ ಇಸ್ ಅ ಮಲ್ಟಿಪಲ್ ಆಫ್ 3 ಅಲ್ವಾ? therefore k plus 1 whole cube minus k plus 1 is a multiple of 3. Right? ಇದನ್ನೇನು ಸಿಂಪ್ಲಿಫೈ ಮಾಡಕ್ ಆಗಲ್ಲ ಮತ್ತೆ ಇಷ್ಟೇ. ನೋಡಿ 3 ಇಂದ ಡಿವೈಡ್ ಆಗುತ್ತೆ ಅಷ್ಟೇ. 3 ಇಂದ ಡಿವೈಡ್ ಆಗುತ್ತೆ ಅಂದ್ರೆ ಅರ್ಥ ಏನಪ್ಪ? k plus 1 whole cube minus k plus 1 is a multiple of 3. Therefore, s of k plus 1 is true. Therefore, s of k plus 1 is ಸಿಂಪಲ್ ಆಗಿದೆ ರೀ. ನಾವು ಈ ತರದ್ ಕೊಟ್ಟರೆ ಯಾವ್ದು ಬೇಕಾದ್ರೂ ಮಾಡ್ಬೋದು. ಬಟ್ ಪವರ್ ಇಲ್ಲಿ 3 ಇದೆ, ನೆನ್ಪಿಟ್ಕೋಬೇಕು. k plus 1 ಹೋಲ್ ಕ್ಯೂಬ್ ನ ಎಕ್ಸ್ಪ್ಯಾಂಡ್ ಮಾಡ್ರಿ ಏನ್ ಬರುತ್ತೆ? k ಕ್ಯೂಬ್ ಪ್ಲಸ್ 3 ಸ್ಕ್ವೇರ್ ಪ್ಲಸ್ 3k ಪ್ಲಸ್ 1. ರೈಟ್? ಇದನ್ನ ಎಕ್ಸ್ಪ್ಯಾಂಡ್ ಮಾಡಿದ್ರೆ ನಿಮಗೆ ಇದು ಸಿಗುತ್ತೆ. minus as it is k plus. Okay? minus k minus 1. Plus 1 minus 1 cancelled. You will get minus. ಇವೆರಡು ಗ್ರೂಪ್ ಮಾಡಿ. k ಕ್ಯೂಬ್ ಮೈನಸ್ k ನ ಗ್ರೂಪ್ ಮಾಡಿ. ರೈಟ್? k ಕ್ಯೂಬ್ ಮೈನಸ್ k ನ ಗ್ರೂಪ್ ಮಾಡಿ. ಉಳಿದ ಹಾಗೆ ಬರುತ್ತೆ. ನೆಕ್ಸ್ಟ್ ಇಲ್ಲಿ 3 ಕಾಮನ್ ತೆಗಿರಿ. 3 ಕಾಮನ್ ತೆಗೆದ್ರೆ ಏನ್ ಬರುತ್ತೆ? k ಸ್ಕ್ವೇರ್ ಪ್ಲಸ್ k ಕ್ಯೂಬ್ ಮೈನಸ್ k ಏನಂತ ಬರೀಬಹುದು? 3m ಅಂತ ಬರೀಬಹುದು ಅಕಾರ್ಡಿಂಗ್ ಟು ಇಂಡಕ್ಷನ್ ಹೈಪೋಥೆಸಿಸ್. ಇಲ್ಲೂ 3, ಎರಡೂ ಕಡೆ 3 ಕಾಮನ್ ಇದೆ ಅಲ್ವಾ? ಸೊ ಇಲ್ಲಿ 3 ಕಾಮನ್ ತೆಗೆದ್ಬಿಡೋಣ. ಏನ್ ಸಿಗುತ್ತೆ? m ಪ್ಲಸ್ k ಸ್ಕ್ವೇರ್. This is a multiple of 3. It divides 3. Whole equation is divisible by 3. Therefore, k plus 1 whole cube minus k plus 1 is a multiple of. ನೋಡಿ 3m ಫಾರ್ಮೆಟ್ ಅಲ್ಲಿ ಇದೆ ಅಲ್ವಾ? ಇದು 3m ಫಾರ್ಮೆಟ್ ಅಲ್ಲಿ ಇದೆ. Therefore, s of k plus 1 is right. Dear students, ಇನ್ನೊಂದ್ಸಲ ಹೇಳ್ತೀನಿ, ಇಲ್ಲಿ ಗಮನಿಸಬೇಕು, ನೀವು ತಪ್ಪು ಮಾಡಬಾರ್ದು. ಈ k ಕ್ಯೂಬ್ ಮತ್ತೆ ಮೈನಸ್ k ನ ಗ್ರೂಪ್ ಮಾಡಿ. Group these two, k cube minus k. Take 3 common, k square plus k cube minus k can be written as 3m.
Therefore, the above equation is divisible by 3. So take one assignment problem. So ಇವತ್ತು ನನಗೆ ಇವೆರಡು ಪ್ರಾಬ್ಲಮ್ ಅನ್ನು ನೋಟ್ಸ್ ನೋಡ್ದಲೆ ರೈಟ್ ಬರೆದು ಕಳಿಸಿ. ಹಾನೆಸ್ಟ್ ಆಗಿರಿ. ಇದು ನಿಮ್ಮ ಒಳಿತಿಗಾಗಿ ಬರಿತಾ ಇರೋದು, ನನ್ನ ಒತ್ತಾಯಕ್ಕೆ ಬರಿಬೇಡಿ. ರೈಟ್, ಹಾನೆಸ್ಟ್ ಆಗಿ ನೋಡ್ಕೊಳ್ದಲೆ ಒಂದ್ಸಲಿ ನೋಡಿ ಬರಿತಾ ಬನ್ನಿ. ಎರಡು ಪ್ರಾಬ್ಲಮ್ ನಾನು ಕಳಿಸ್ಕೊಡ್ಬೇಕು. ಇವತ್ತು ನಾನು ಎರಡು ಪ್ರಾಬ್ಲಮ್ ಮಾಡಿದೀನಿ. ಎರಡು ಪ್ರಾಬ್ಲಮ್ ಅನ್ನು ನೋಟ್ಸ್ ನೋಡ್ದಲೆ ಕಳಿಸ್ಕೊಡ್ಬೇಕು. ಜೊತೆಗೆ ಒಂದು ಅಸೈನ್ಮೆಂಟ್. ಒಟ್ಟು 3 ಪ್ರಾಬ್ಲಮ್ ನಾನು ಇವತ್ತು ಕಳಿಸ್ಕೊಡ್ಬೇಕಾಗಿರೋದು. ಮತ್ ಇನ್ನೊಂದೇನು ಅಂದ್ರೆ, ಹಿಂದಿನ ಕ್ಲಾಸ್ ಅಲ್ಲಿ ಕೆಲವರು ಕಳಿಸ್ಕೊಟ್ಟಿಲ್ಲ. ಯಾವ್ದನ್ನ n ಸ್ಕ್ವಯರ್ ಇಸ್ ಗ್ರೇಟರ್ ದನ್ 2 ಪವರ್ n ಅಂತಾನೆ ಇತ್ತು ನೋಡಿ, ಆ ಪ್ರಾಬ್ಲಮ್ ನೋಟ್ಸ್ ನೋಡ್ದಲೆ ಕಳಿಸ್ಕೊಡಿ ಅಂದ್ರೆ ಕಳಿಸ್ಕೊಟ್ಟಿಲ್ಲ. ರೈಟ್, ನೋಡಿ ಕಳಿಸ್ಕೊಡಕ್ ಟ್ರೈ ಮಾಡಿ. ಇವತ್ತಿಂದಂತೂ ನನಗೆ ಕಳಿಸ್ಕೊಡ್ಲೇಬೇಕು. 3 ಪ್ರಾಬ್ಲಮ್ ಇವತ್ತು, 2 ಪ್ರಾಬ್ಲಮ್ ಪ್ಲಸ್ 1 ಅಸೈನ್ಮೆಂಟ್. ಟೇಕ್ ದ ಅಸೈನ್ಮೆಂಟ್. ಪ್ರೂವ್ ಬೈ ಮ್ಯಾಥಮೆಟಿಕಲ್ ಇಂಡಕ್ಷನ್. Prove by mathematical induction. 5 divides k to the 5 divides n to the power of 5 minus. ಇದೇ ತರನೇ ಈಗ ಮಾಡಿದ್ನಲ್ಲ, ಅದೇ ತರನೇ ಮಾಡೋದು, ಮತ್ತೆ ಏನು ಚೇಂಜಸ್ ಇಲ್ಲ. Prove by mathematical induction 5 divides n to the power of 5 minus n. ಇದನ್ನು ಸುಮಾರು ಸಲ ಕೇಳಿದಾನೆ. ರೈಟ್, ಸೊ ಇಲ್ಲಿ ನೀವು ಒಂದನ್ನು ಗಮನಿಸಬೇಕು. ನಿಮಗೊಂದು ಈಕ್ವೇಶನ್ ಬರುತ್ತೆ. ಯಾವುದು ಅಂದ್ರೆ k+1 ಹೋಲ್ ಟು ದಿ ಪವರ್ ಆಫ್ 5 ಅಂತ ಬರುತ್ತೆ. ಯಾವ ಸ್ಟೆಪ್ ಅಲ್ಲಿ? ಇಂಡಕ್ಷನ್ ಲಾಸ್ಟ್ ಸ್ಟೆಪ್ ಅಲ್ಲಿ ಇದನ್ನ ಬರುತ್ತೆ. ಇದರ ಎಕ್ಸ್ಪಾನ್ಷನ್ ಬರ್ಕೊಡಿ. ರೈಟ್, ಇದು ಎಕ್ಸ್ಪಾನ್ಷನ್ ಏನ್ ಬರುತ್ತೆ ನೆನ್ಪಿಡ್ಕೋಬೇಕು ನೀವು. ಎಕ್ಸ್ಪಾನ್ಷನ್ ರೈಟ್. ಇನ್ನೊಂದು ವೇ ಇದೆ ಇದನ್ನ ಮಾಡೋದಕ್ಕೆ, ಬೈನಾಮಿಯಲ್ ಎಕ್ಸ್ಪಾನ್ಷನ್ ಅಂತ ಬರುತ್ತೆ. ಅದೆಲ್ಲ ಹೇಳ್ಬಿಟ್ಟು ನಿಮಗೆ ತಲೆ ಕೆಟ್ಟೋಗುತ್ತೆ. ರೈಟ್, ಸೊ ಅದು ಬೇಡ. ಸೊ ಇದನ್ನ a+b ಹೋಲ್ ಟು ದಿ ಪವರ್ ಆಫ್ 5 ಅಂತ ಬರುತ್ತೆ. ಇಂಡಕ್ಷನ್ ಸ್ಟೆಪ್ ಅಲ್ಲಿ ಬರುತ್ತೆ. ಇದರ ಎಕ್ಸ್ಪಾನ್ಷನ್ ಏನು ಅಂದ್ರೆ ಬರ್ಕೊಳ್ಳಿ. ಇದರ ಎಕ್ಸ್ಪಾನ್ಷನ್ ನೆನ್ಪಿಡ್ಕೋಬೇಕು. ಎಕ್ಸ್ಪಾನ್ಷನ್ ಏನು ಮಾಡಕ್ ಬರೋದಿಲ್ಲ. This expansion is k to the power of 5 plus 5k to the power of 4 plus 10k cube plus 10k square. ಲೆಂತ್ ಇದೆ, ಬಟ್ ಹಿಂದಿನ ಪ್ರಾಬ್ಲಮ್ ತರನೇ ಇದೆ, ಏನು ಡಿಫರೆನ್ಸ್ ಇಲ್ಲ. 10k square plus 5k plus 1. Okay, so what is the question? Prove by mathematical induction 5 divides n to the power of 5 minus n. ನಿಮ್ಮ ಲಾಸ್ಟ್ ಕೊನೆ ಸ್ಟೆಪ್ ಅಲ್ಲಿ k+1 ಹೋಲ್ ಟು ದಿ ಪವರ್ ಆಫ್ 5 ಅಂತ ಬರುತ್ತೆ. ಇದರ ಎಕ್ಸ್ಪಾನ್ಷನ್ ಏನು ಅಂದ್ರೆ ಇದನ್ನ ಬರ್ಕೊಳ್ಳಿ, ನೆನ್ಪಿಡ್ಕೊಳ್ಳಿ. ಎಕ್ಸ್ಪಾನ್ಷನ್ k to the power of 5 plus 5k to the power of 4 plus 10k cube plus 10k square plus 5k plus 1. And one more thing I want to tell you, ಇದನ್ನ ಡಿಮೋಟಿವೇಟ್ ಮಾಡಕ್ ಹೇಳ್ತಾ ಇಲ್ಲ, ದಯವಿಟ್ಟು ಅದನ್ನ ತಲೆಯಿಂದ ತೆಗೆದ್ಬಿಡಿ. ರಿವ್ಯಾಲ್ಯೂಯೇಷನ್ ಸ್ಟಾರ್ಟ್ ಆಗಿದೆ. ರೈಟ್, ಮ್ಯಾಕ್ಸಿಮಮ್ ಪೇಪರ್ಸ್ ಡಿಸ್ಕ್ರೀಟ್ ಮ್ಯಾಥಮೆಟಿಕ್ಸ್ ಇದೆ. DMS ಪೇಪರ್ ಮ್ಯಾಕ್ಸಿಮಮ್ ರಿವ್ಯಾಲ್ಯೂಯೇಷನ್ ಬಂದಿದೆ. ರೈಟ್, ಇಷ್ಟು ಹೇಳಿದ ಮೇಲೂ ನೀವು ಸೀರಿಯಸ್ ಆಗಿ ತಗೊಳ್ಳಿಲ್ಲ ಅಂದ್ರೆ when God will not save you. Right, so take it seriously. So do this problem. ಗೊತ್ತಾಗಿಲ್ಲ ಅಂದ್ರೆ ಹೇಳಿ, ಕಾಲ್ ಮಾಡಿ ನೀವು ಎಕ್ಸ್ಪ್ಲೈನ್ ಮಾಡ್ತೀನಿ ನಾನು. ಡೋಂಟ್ ವರಿ ಅಬೌಟ್ ದಟ್. ರೈಟ್, ನೀವು ಫ್ರೀ ಆಗಿ ಅಷ್ಟೇ. ಸೊ ಪ್ರೂವ್ ಬೈ ಮ್ಯಾಥಮೆಟಿಕಲ್ ಇಂಡಕ್ಷನ್ 5 divides n to the power of 5 minus n. ಕೊನೆ ಸ್ಟೆಪ್ ಅಲ್ಲಿ ಏನ್ ಬರುತ್ತೆ ಅಂದ್ರೆ, ಇಂಡಕ್ಷನ್ ಸ್ಟೆಪ್ ಅಲ್ಲಿ k+1 ಹೋಲ್ ಟು ದಿ ಪವರ್ ಆಫ್ 5 ಅಂತ ಬರುತ್ತೆ. ಯಾಕೆ ಹೇಳಿ? n ಜಾಗದಲ್ಲಿ k+1 ಕೊಡ್ತೀರಲ್ವಾ, ಅವಾಗ ಇದು ಬರುತ್ತೆ. ಇದ್ರ ವ್ಯಾಲ್ಯೂ ಏನು ಅಂದ್ರೆ k to the power of 5 plus 5k to the power of 4 plus 10k cube plus 10k square plus 5k plus 1. ರೈಟ್, ಅದೇ ತರನೇ k+1 ಹೋಲ್ ಕ್ಯೂಬ್ ಬಂದಿತ್ತಲ್ವಾ ನನ್ನ ಪ್ರಾಬ್ಲಮ್ ಅಲ್ಲಿ. k+1 ಹೋಲ್ ಕ್ಯೂಬ್ ಬಂದಿತ್ತು. ಇದು ಎಕ್ಸ್ಪಾನ್ಷನ್ ಏನು? k ಕ್ಯೂಬ್ ಪ್ಲಸ್ 3k ಸ್ಕ್ವಯರ್ ಪ್ಲಸ್ 3k ಪ್ಲಸ್ 1 ಅಲ್ವಾ. ಇದನ್ನ ಬರ್ದಿದ್ದಲ್ವಾ ನಾನು, ಅದೇ ತರ ನೀವು ಇದನ್ನ ಬರ್ಕೊಳ್ಳಿ.
Okay, thank you so much. Do this assignment. Today I'm expecting 3 problems. What I did, 2 problems, worked example, 1 problem, assignment, right? Send me without fail. Okay, thank you so much for joining today's class. So I'm waiting for your assignments, right? Solve madi. Any step if you are not understood, ask me. Okay. Every half an hour you spend for this subject. ಹಳೆ ಮಾಡ್ಯೂಲ್ ನೆಲ್ಲ ಒಂದೊಂದೇ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಬನ್ನಿ, ರೈಟ್? ಆಕ್ಚುಲಿ ಐ ಥಾಟ್ ಟು ಗಿವ್ ಒನ್ ಟೆಸ್ಟ್, ಆನ್ಲೈನ್ ಟೆಸ್ಟ್, ಅದು ಅಷ್ಟೆಲ್ಲ ಯೂಸ್ ಆಗೋದಿಲ್ಲ, ರೈಟ್? ಸೊ ಹಾಗಾಗಿ ನಿಮ್ಮ ಪ್ರಯತ್ನ ಇದು ಇಂಪಾರ್ಟೆಂಟ್. Okay, thank you. Do this problem. Same type what I did in the last problem. Same thing, no change at all. Only expansion is different. Thank you for joining today's class. Last class, those who are absent, go through my video. And thank you so much. I hope you will go through all the problems what we did in the last classes, right? One on the module tagota bani, question paper will solve madi, right? I'll send you the question papers as well as model question papers. A B question paper kalisportani, solve madi. Thank you so much for joining today's class. I'm expecting the assignment and send me today. Thank you one and all for joining.